Hi students, let us continue with microsporogenesis. So already ನಾವು structure of microsporangium ಓದಿದ್ದೀವಿ. So microsporogenesis ಅಲ್ಲಿ ಏನಾಗುತ್ತೆ? As the anther develops, the cells of sporogenous tissue undergo meiotic division. So meiotic division ಅಂದರೆ ಏನು? So meiotic ಅಂದರೆ it is meiosis. ನಿಮ್ಗೆ already ಗೊತ್ತಿರುತ್ತೆ. It is very basic. Meiosis occurs. It is a type of cell division which occurs in the reproductive cells. From the diploid cells, haploid cells will be formed. So microspore tetrads ಅನ್ನೋದು ಏನಾಗುತ್ತೆ ಫಾರ್ಮ್ ಆಗುತ್ತೆ ಇಲ್ಲಿ ಓಕೆನಾ. ಸೊ ವಾಟ್ ವುಡ್ ಬಿ ದಿ ಪ್ಲಾಯ್ಡಿ ಆಫ್ ದಿ ಸೆಲ್ಸ್ ಆಫ್ ದಿ ಟೆಟ್ರಾಡ್. ಸೊ ಈ ಟೆಟ್ರಾಡ್ ಅದು ಏನು ಪ್ಲಾಯ್ಡಿ ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಬಿ ಹಪ್ಲಾಯ್ಡ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, NCERT ಫಿಲ್ಲರ್ಸ್ ಅಂತ ನಾವು ಕರಿತೀವಿ. ಸೊ ದ ಪ್ಲಾಯ್ಡಿ ಆಫ್ ದಿ ಟೆಟ್ರಾಡ್ ಇಸ್ ಹಪ್ಲಾಯ್ಡ್ ಆಲ್ವೇಸ್, ಅಂದರೆ ಎನ್ ನಂಬರ್. ಹಾಗಾದ್ರೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಏನು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫ್ರಮ್ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ನಿಮಗೆ 2 ಮಾರ್ಕ್ಸ್ಗೆ ಕ್ವೆಶನ್ಸ್ ಕೇಳ್ತಾರೆ. ವಾಟ್ ಇಸ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ. Let's see. So as each cell of sporogenous tissue is capable of giving rise to a microspore tetrad, each one is a potential pollen or microspore mother cell. So the process of formation of microspores from a pollen mother cell through meiosis is called microsporogenesis. So the microspores, as they are formed, are arranged in a cluster of 4 cells. Microspore tetrad. As anther matures and dehydrate, the microspores dissociate from each other and develops into pollen grains. Inside each microsporangium, several thousands of microspores or pollen grains are formed that are released with the dehiscence of anther. So ಈ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ನಾನು ಆಲ್ರೆಡಿ ನಿಮಗೆ ಹೈಲೈಟ್ ಮಾಡಿದ್ದೀನಿ. ಸೊ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಅ ಪೋಲನ್ ಮದರ್ ಸೆಲ್. ಮ್ಯಾಮ್ ಇಲ್ಲಿ ಪೋಲನ್ ಮದರ್ ಸೆಲ್ ಅಂದರೆ ಏನು, ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂದರೆ ಏನು ಅಂತ ನಿಮಗೆ ತುಂಬ ಗೊಂದಲಗಳಾಗುತ್ತೆ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸ್ಪೋರೋಜಿನಿಯಸ್ ಟಿಶ್ಯೂ ಅಂದರೆ ಏನಂತ ಗೊತ್ತಿದೆ ಅಲ್ವಾ? ಸೊ ವಿ ಆಲ್ರೆಡಿ ನೋ ಸ್ಪೋರೋಜಿನಿಯಸ್ ಟಿಶ್ಯೂ ಇಸ್ ದಿ ಹೋಮೋಜಿನಿಯಸ್ ಸೆಲ್, ಸೊ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಸೆಂಟರ್ ಆಫ್ ದಿ ಆಂಥರ್ ಅಲ್ವಾ. ಸೊ ಸ್ಪೋರೋಜಿನಸ್ tissue. So this sporogenous tissue is capable of giving rise to microspore tetrad. ಅಂದರೆ ಈ ಸ್ಪೋರೋಜಿನಸ್ ಟಿಶ್ಯೂ ಏನಾಗುತ್ತೆ, ಪೋಲನ್ ಮದರ್ ಸೆಲ್ ಆಗಿ ನಮಗೆ ಆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪೋಲನ್ ಮದರ್ ಸೆಲ್ ಅಂದರೆ ಏನು? ಸೊ ಪೋಲನ್ ಮದರ್ ಸೆಲ್ ಅಂತ ಹೇಳಿದ್ರೆ ದ ಸೆಲ್ಸ್ ವಿಚ್ ಇಸ್ ಕೇಪಬಲ್ ಆಫ್ ಗಿವಿಂಗ್ ರೈಸ್ ಟು ದಿ ಮೈಕ್ರೋಸ್ಪೋರ್. ಸೊ ಇದನ್ನು ನಾವು PMC ಅಂತಲೂ ಕೂಡ ಕರಿತೀವಿ. ಸೊ PMC ಅಂದರೆ ಪೋಲನ್ ಮದರ್ ಸೆಲ್. ಓಕೆನಾ. ಈ ಪೋಲನ್ ಮದರ್ ಸೆಲ್ಸಿಂದ ಏನು ಪ್ರೊಡ್ಯೂಸ್ ಆಗುತ್ತೆ? ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಮ್ ಡೈರೆಕ್ಟ್ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗುತ್ತಾ? ಎಸ್ ಹೌದು, ಬಟ್ ದೀಸ್ ಮೈಕ್ರೋಸ್ಪೋರ್ಸ್ ವಿಲ್ ಬಿ ಇನ್ ಅ ಗ್ರೂಪ್ ಆಫ್ 4. ಸೊ 4 ಸೆಲ್ಸ್ ಒಟ್ಟಿಗೆ ಇರೋದ್ರಿಂದ ನಾವು ಇದನ್ನು ಏನಂತ ಕರಿತೀವಿ? ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ಡಿಹೈಸೆನ್ಸ್, ನೀವು ಆಲ್ರೆಡಿ ಡಿಹೈಸೆನ್ಸ್ ಓದಿದ್ದೀರಾ ಅಲ್ವಾ. ಸೊ ಡ್ಯೂರಿಂಗ್ ಡಿಹೈಸೆನ್ಸ್ ಏನಾಗುತ್ತೆ, ದಿಸ್ ಮೈಕ್ರೋಸ್ಪೋರ್ಸ್ ಟೆಟ್ರಾಡ್ ಅಂದರೆ ಇಲ್ಲಿ ನೋಡಿ ಅರೇಂಜ್ಡ್ ಇನ್ ಅ ಕ್ಲಸ್ಟರ್ ಆಫ್ 4 ಸೆಲ್ಸ್ ಕಾಲ್ಡ್ ಮೈಕ್ರೋಸ್ಪೋರ್ ಟೆಟ್ರಾಡ್. ಸೊ ಇಲ್ಲೂ ಕೂಡ ನಿಮಗೆ ಕೇಳಬಹುದು, 2 ಮಾರ್ಕ್ಸ್ ಕ್ವೆಶನ್ ಕೇಳಬಹುದು. ಸೊ ವಾಟ್ ಇಸ್ ಆರ್ ಡಿಫೈನ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಇಲ್ಲೂ ಒಂದು 2 ಮಾರ್ಕರ್ ನಿಮಗೆ ಕೇಳಬಹುದು ಅಥವಾ MCQ ನಲ್ಲಿ ಕೇಳಬಹುದು. ಸೊ ರಿಮೆಂಬರ್, the microspores which are arranged in a cluster of 4 cells are called microspore tetrad. As the anther mature and dehydrate, so the microspores dissociate from each other to develop into pollen grains. So finally ನಮಗೆ ಏನು ಸಿಗುತ್ತೆ? pollen grains ಸಿಗುತ್ತೆ. ಸೊ ಇದನ್ನು ನೀವು ಪ್ರಾಕ್ಟಿಕಲ್ಸ್ ಅಲ್ಲೂ ಕೂಡ ಮತ್ತೆ ಮಾಡ್ತೀರಾ ನೀವು. pollen grain germination on stigma and also pollen grain germination ಅಂದರೆ pollen tube ಡೆವಲಪ್ಮೆಂಟ್ ಆಗೋದನ್ನೆಲ್ಲ ನೀವು ಪ್ರಾಕ್ಟಿಕಲ್ಸ್ನಲ್ಲಿ ಮತ್ತೊಮ್ಮೆ ಮಾಡ್ತೀರಾ. ಸೊ ನೀ ನಾಟ್ ಟು ವರಿ, ಅಲ್ಲಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ pollen grain ಏನು ಅನ್ನೋದನ್ನು ಕಲ್ತ್ಕೋತೀರಾ. ಸೊ ಇನ್ಸೈಡ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಸೆವೆರಲ್ ಥೌಸಂಡ್ಸ್ ಆಫ್ ಮೈಕ್ರೋಸ್ಪೋರ್ಸ್. ಅಂದರೆ ಒಂದು ಮೈಕ್ರೋಸ್ಪೊರಾಂಜಿಯಮ್, ಸೊ ಈ ಸ್ಟ್ರಕ್ಚರ್ ನೆನಪಿದೆ ಅಲ್ವಾ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ, ಸ್ಟ್ರಕ್ಚರ್ ಆಫ್ ಆಂಥರ್ ಅಂತ ಕೇಳಿದಾಗ ಸೊ ದಿಸ್ ಇಸ್ 1 ಮೈಕ್ರೋಸ್ಪೊರಾಂಜಿಯಾ ಅಲ್ವಾ. ಸೊ ದಿಸ್ ಇಸ್ 1 ಮೈಕ್ರೋಸ್ಪೊರಾಂಜಿಯಾ ಆ್ಯಂಡ್ ಇದ್ರ ಒಳಗಡೆ ನಿಮಗೆ ಥೌಸಂಡ್ಸ್ ಆಫ್ ಪೋಲನ್ ಗ್ರೇನ್ಸ್ ಇರುತ್ತೆ. ಆ್ಯಂಡ್ ವೆನ್ ಡಿಹೈಸೆನ್ಸ್ ಇಟ್ ವಿಲ್ ಬಿ ರಿಲೀಸ್ಡ್. ಸೊ ಮತ್ತೊಮ್ಮೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಡಿಹೈಸೆನ್ಸ್ ಆಫ್ ಆಂಥರ್ ಅಂದರೆ ಏನು? ಸೊ ದ microsporangium ಅಂದರೆ ಏನಾಗುತ್ತೆ, the anther mature and dehydrate, the microspore dissociate from each other and develop into pollen grains and it will be released from the microsporangium. ಸೊ ಆ ರಿಲೀಸ್ ಆಗುತ್ತಲ್ಲ, ಆ ರಿಲೀಸ್ ಆಗೋ ಪ್ರಾಸೆಸ್ನ ನಾವು ಡಿಹೈಸೆನ್ಸ್ ಆಫ್ ಆಂಥರ್ ಅಂತ ಕರಿತೀವಿ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಮೈಕ್ರೋಸ್ಪೋರೋಜೆನೆಸಿಸ್ ಅಂದರೆ ಏನಂತ ಕೇಳ್ತಾರೆ, ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂದರೆ ಏನಂತ ಕೇಳ್ತಾರೆ ಆ್ಯಂಡ್ ಡಿಹೈಸೆನ್ಸ್ ಆಫ್ ಆಂಥರ್ ಅಂದರೆ ಏನಂತ ಕೇಳ್ತಾರೆ. ಸೊ ಈ ಮೂರನ್ನು ನೀವು ತಲೆನಲ್ಲಿ ಇಟ್ಕೋಬೇಕು. So I hope this is clear. So if you have any doubts, ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಪೋಸ್ಟ್ ಮಾಡಿ. So we will
ಆನ್ಸರ್ ಆಲ್ ಯೋರ್ ಡೌಟ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಇದಿಷ್ಟು ಕ್ಲಿಯರ್ ಆಗಿತ್ತು ಅಂತ ಅಂದರೆ ವಿ ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ಸೊ ದ ನೆಕ್ಸ್ಟ್ ಒನ್ ಏನು, ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಸೊ ನೋಡಿ ಈ ಪ್ಯಾರಾಗ್ರಾಫಲ್ಲಿ 2 ಮಾರ್ಕ್ಗೆ ಇಂಪಾರ್ಟೆಂಟು. ಸೊ 5 ಮಾರ್ಕರ್ ಆಯಿತು, ಬೋರ್ಡಿಗೆ 2 ಮಾರ್ಕರ್ ಆಯಿತು. ಸೊ ನೆಕ್ಸ್ಟು ದಿಸ್ ಇಸ್ ಆಲ್ಸೋ ಅ ಪಾಸಿಬಲ್ 5 ಮಾರ್ಕರ್ ಕ್ವೆಶನ್ ಫ್ರಮ್ ಯೋರ್ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ. ಸೊ ಏನಿದು 5 ಮಾರ್ಕರ್ ಕ್ವೆಶನ್ ಅಂದರೆ ಏನು ಬರುತ್ತೆ. ಸೊ ಈಗ ಪೋಲನ್ ಗ್ರೇನ್ ಬಂದಾಯ್ತಲ್ಲ ನಮಗೆ ಆಂತರಿಂದ. ಸೊ ಆಂತರಿಂದ ಪೋಲನ್ ಗ್ರೇನ್ ಡೆವಲಪ್ ಆದಮೇಲೆ ಪೋಲನ್ ಗ್ರೇನ್ ಸ್ಟ್ರಕ್ಚರ್ಸ್ನ ನಾವು ಕಲಿಬೇಕಲ್ವಾ. ಸೊ ದ ನೆಕ್ಸ್ಟ್ ಟಾಪಿಕ್ ವಿಲ್ ಬಿಗಿನ್ ವಿತ್ ಪೋಲನ್ ಗ್ರೇನ್ಸ್. ಸೊ ವಾಟ್ ಇಸ್ ಪೋಲನ್ ಗ್ರೇನ್? ಸೊ ಲೆಟ್ us go very slowly. See, the pollen grains represent the male gametophytes. If you touch the opened anthers of hibiscus or any other flower, you would find deposition of yellowish powdery pollen grains on your fingers. Sprinkle these grains on a drop of water taken on a glass slide and observe under a microscope. You will really be amazed at the variety of architecture because of their different size, shape, color, designs seen on the pollen grains from different species. ಸೊ ನೀವು ಇಲ್ಲಿ ನೋಡ್ಬೋದು 1.4 ಅಲ್ಲೇ ನಿಮಗೆ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ನೀವು ಪ್ರಾಕ್ಟಿಕಲ್ಸ್ ಮಾಡಬೇಕಾದ್ರೆ ಇಫ್ ಯು ಆರ್ ವೆರಿ ಕ್ಯೂರಿಯಸ್, ಬ್ರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್, ಆ ಪೋಲನ್ ಗ್ರೇನ್ನ ವಾಟರಲ್ಲಿ ಡಸ್ಟ್ ಮಾಡಿ ಅದರದ್ದು ಡಿಫ್ರೆಂಟ್ ಶೇಪ್ಸ್ನ ನೀವು ನೋಡ್ಬೋದು, ಅದನ್ನು ನೋಡಿ. ಓಕೆನಾ. ಸೊ ಇದರಿಂದ ಯಾವುದೇ ಥರದ ಕ್ವೆಶನ್ಸ್ ಕೇಳಲ್ಲ. ಕಮಿಂಗ್ ಟು ದಿ ಪಾಯಿಂಟ್. ಸೊ ಏನು ಕ್ವೆಶನ್ಸ್ ಕೇಳ್ತಾರೆ? ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಮ್ಯಾಮ್ 5 ಮಾರ್ಕ್ ಅಂತ ಹೇಳಿದ್ರಿ, ವಾಟ್ ಟೈಪ್ ಆಫ್ ಕ್ವೆಶನ್? ಅಲ್ಲಿ ನಿಮಗೆ 5 ಮಾರ್ಕರ್ ನಾನು ಪ್ರೀವಿಯಸ್ ಹೇಳಿದ್ದು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಅಲ್ವಾ. ಸೊ ಈ ಚಾಪ್ಟರ್ನಲ್ಲಿ ಮತ್ತೊಮ್ಮೆ ನೀವು ರಿವೈಸ್ ಮಾಡಬೇಕಾದ್ರೆ ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಇದು 5 ಮಾರ್ಕರ್ ವಿತ್ ಡಯಾಗ್ರಾಮ್ ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕು. ಸೊ ಅಗೇನ್ ಇಟ್ ಇಸ್ ಅ 5 marker question. I hope this is clear to you. So we will see one by one. So ಏನೇನಿದೆ? ಸೊ ಈ ಪೋಲನ್ ಗ್ರೀನ್ಸ್ ಆರ್ ಜನರಲಿ ಸ್ಪರಿಕಲ್. ನೋಡಿ ನೀವು ಮೈಕ್ರೋಸ್ಪೋರ್ ನಾವು ಇದನ್ನು ಓದಬೇಕಾದ್ರೂ, ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಓದಬೇಕಾದ್ರೂ ನಿಯರ್ಲಿ ಸರ್ಕ್ಯುಲಾರ್ ಅಂತವಿತ್ತು. ಇಲ್ಲೂ ಕೂಡ ಜನರಲಿ ಸ್ಪರಿಕಲ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆ ಮೆಜರ್ 25 to 50 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಸೊ ಸೈಜ್ ಮತ್ತು ಶೇಪನ್ನು ಫಸ್ಟ್ ಪಾಯಿಂಟಲ್ಲಿ ಬರೀತೀರಾ. ಸೊ ದೇ ಆರ್ ಸ್ಪರಿಕಲ್ ಆ್ಯಂಡ್ ದೇ ಆರ್ ಅಬೌಟ್ 25 to 50 micrometers in diameter, and it has a prominent 2 layered wall. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾವು 4 layered wall ಅಂತ ಹೇಳಿದ್ವಿ, ಇಲ್ಲಿ ನಾವು 2 layered wall ಅಂತ ಹೇಳ್ತಾ ಇದ್ದೀವಿ. ಸೊ 2 layered wall, the hard outer layer called exine is made up of sporopollenin, which is one of the most resistant organic material known. ಮ್ಯಾಮ್ ಕನ್ಫ್ಯೂಸ್ ಆಗ್ತಾ ಇದೆ, ಏನು ಮಾಡೋದು? ಸಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಬ್ರೇಕ್ ಮಾಡ್ಕೊಳ್ಳಿ ಒಂದೊಂದನ್ನು. ಸೊ ಇವಾಗ ಒಂದು ಪಾಯಿಂಟ್ ಕಲ್ತ್ರಿ ಅಲ್ವಾ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತೀರಾ? ದೇ ಆರ್ ನಿಯರ್ಲಿ ಸ್ಪೆರಿಕಲ್ ಅಂತ ಹೇಳ್ತೀರಾ. ಒಂದು ಶೇಪ್ ಆಯಿತು. ಹಾಗಾದರೆ ಸೈಜ್ ಏನು ಓದ್ಕೊಂಡ್ವಿ? 25 to 30 ಮೈಕ್ರೋಮೀಟರ್. ಸೊ ಮೈಕ್ರೋಸ್ಕೋಪಲ್ಲಿ ಅದನ್ನು ಅಳೆಯೋದ್ರಿಂದ ವಿ ಕಾಲ್ ಇಟ್ ಆಸ್ ಮೈಕ್ರೋಮೀಟರ್. ಓಕೆ. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನು ಬರೀತೀರಾ? ಸೊ ಇಟ್ ಈಸ್ ಮೇಡ್ ಅಪ್ ಆಫ್ 2 ವಾಲ್ ಲೇಯರ್ಡ್. ಸೊ 2 ವಾಲ್ ಲೇಯರ್ಡ್ ಅಂತ ಬರೀರಿ. ಸೊ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ 2 ವಾಲ್ ಲೇಯರ್ಡ್ ಆದಮೇಲೆ ಏನು? ದ ಹಾರ್ಡ್ ಔಟರ್ ಲೇಯರ್ ಕಾಲ್ಡ್ ಎಕ್ಸೈನ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪಾಲನಿನ್, ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ನೋನ್ ಬಿಕಾಸ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಆ್ಯಂಡ್ ಸ್ಟ್ರಾಂಗ್ ಆಸಿಡ್ಸ್ ಆ್ಯಂಡ್ ಆಲ್ಕಲಿ. No enzyme that degrades sporopollenin is so far known. So pollen grain exine has a prominent apertures called germ pores where sporopollenin is absent, and pollen grain are well preserved as fossils because of the presence of sporopollenin, and the exine exhibits fascinating array of patterns and design. Why do you think the exine should be hard? What is the function of the germ pore? Okay, ಈ ಫಿಲ್ಲರ್ ಕ್ವೆಶನಿಗೆ ನಾವು ಆಮೇಲೆ ಬರೋಣ. ಸೊ ಈಗ ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಇಟ್ ಇಸ್ 2 ವಾಲ್ಡ್ ಲೇಯರ್ಡ್. ಆ 2 ವಾಲ್ಡ್ ಲೇಯರಲ್ಲಿ ಔಟರ್ ಲೇಯರ್ ಯಾವುದು? ಔಟರ್ ಲೇಯರ್ಡ್ ಇಸ್ ಯೋರ್ ಎಕ್ಸೈನ್. ಆಯಿತಾ? ಸೊ ಎಕ್ಸೈನ್ ಆದಮೇಲೇನು? ಸಿ, ಎಲ್ಲ ಕಂಟೆಂಟ್ ನೀವು ಓದೋದನ್ನೆಲ್ಲ ಒಂದೇ ಸೆಂಟೆನ್ಸಲ್ಲಿ ಮಾಡಿದ್ರು ಇಟ್ ಇಸ್ ಫೈನ್. ಇಫ್ ಯು ಆರ್ ಗೋಯಿಂಗ್ ಟು ಬ್ರೇಕ್ ದಟ್ ಡೌನ್, ದಟ್ ಈಸ್ ಆಲ್ಸೋ ಫೈನ್. What is this exine made up of? So this exine is made up of a substance called sporopollenin. So sporopollenin ಅನ್ನೋ ಒಂದು ಸ್ಟ್ರಕ್ಚರಲ್ಲಿ ಏನು ಇದು ಬಿಲ್ಡ್ ಆಗಿದೆ. ಸಿ, ದ ಹಾರ್ಡ್ ಔಟರ್ ಲೇಯರ್ ಕಾಲ್ಡ್ exine is made up of sporopollenin. ಈ ಸ್ಪೋರೋಪಾಲನಿನ್ ಬಗ್ಗೆ ಈಗ ನಾವು ಬರ್ಕೊಳ್ತಾ ಹೋಗಬೇಕು. ಸೊ ವಾಟ್ ಇಸ್ ದ ಸ್ಪೋರೋಪಾಲನಿನ್? ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್. ಸಾರಿ, ಸೊ ಮೋಸ್ಟ್ resistant
ಮಟೀರಿಯಲ್. ಸೊ ಮೋರ್ ರೆಸಿಸ್ಟೆಂಟ್ ಮೆಟೀರಿಯಲ್. ಯಾವ ಮೆಟೀರಿಯಲ್ಲು? ಐ ಲೆಫ್ಟ್ ದಿ ಪಾಯಿಂಟ್ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಯಾಕೆ ಅದನ್ನು ರೆಸಿಸ್ಟೆಂಟ್ ಮೆಟೀರಿಯಲ್ ಅಂತ ಕರೀತಾರೆ? ರೀಸನ್ ಬೇಕು ಅಲ್ವಾ? ಬಿಕಾಸ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲಿ. ಸೊ ಮತ್ತೊಮ್ಮೆ ಪಾಯಿಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಇಟ್ ಈಸ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂದಿದ ತಕ್ಷಣ ನೀವೇನಂತ ಬರೀತೀರ, ಅದರದ್ದು ರೀಸನ್ ಬರೆದ್ಬಿಡಿ. ಬಿಕಾಸ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಸೊ ಏನು ಮಾಡುತ್ತೆ? ಸೊ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಸೊ ಹೈ ಟೆಂಪರೇಚರ್ನ ಏನು ಮಾಡ್ತೀರಾ? ವಿತ್ಸ್ಟ್ಯಾಂಡ್ ಮಾಡುತ್ತೆ ಅದು. ಆ್ಯಂಡ್ ದೆನ್ ಸ್ಟ್ರಾಂಗ್ ಆ್ಯಸಿಡ್ಸ್ ಅಥವಾ ಆಲ್ಕಲಿನೆಲ್ಲ ಏನು ಮಾಡುತ್ತೆ? ಯಾವುದೇ ಬಂದು ಅದಕ್ಕೆ ತೊಂದರೆ ಮಾಡಿದ್ರು ಡಿಸಾಲ್ವ್ ಆಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನೋ ಎನ್ಸೈಮ್ ದಟ್ ಡಿಗ್ರೇಡ್ಸ್ ಫೋಲೋಪಾಲನಿನ್ ಇಸ್ ಸೋ ಫಾರ್ ನೋನ್. ಸೊ ಯಾವುದೇ ಥರದ ಎನ್ಸೈಮ್, ಈಗ ಎನ್ಸೈಮ್ ಕೆಲಸ ಯೂಶಲಿ ಏನು? ಸೊ ಎನ್ಸೈಮ್ ವಿಲ್ ಬಿ ಡೈಜೆಸ್ಟಿಂಗ್ ಅಲ್ವಾ? ಸೊ ಡೈಜೆಸ್ಟಿಂಗ್ ಆ್ಯಂಡ್ ಬ್ರೇಕಿಂಗ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಸೋ ಮೆನಿ ರಿಯಾಕ್ಷನ್ಸ್ ಟು ಹ್ಯಾಪನ್. So but there is no enzymes which degrades this sporopollenin is known so far. So ಇಷ್ಟನ್ನ ಬರಿಬೇಕು. ಫಸ್ಟ್ ಏನು ಬರೀತೀರಾ? ಶೇಪ್ ಬರೀತೀರಾ, ಸೈಜ್ ಬರೀತೀರಾ, ದೆನ್ ವಾಲ್ಸ್ ಬರೀತೀರಾ, ದೆನ್ ಔಟರ್ ಎಕ್ಸೈನ್ ಬರೀತೀರಾ, ಆ್ಯಂಡ್ ದೆನ್ ವಿ ನೋ ವಾಟ್ ಇಸ್ ಸ್ಪೋರೋಪಾಲನಿನ್. ಸೊ ಸ್ಪೋರೋಪಾಲನಿನ್ ಆದಮೇಲೆ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಯಾಕೆ ಅಂತ ಬರೀತೀರಾ, ಆ್ಯಂಡ್ ವಾಟ್ ಇಸ್ ದಿ ಪ್ರೂಫ್. ಸೊ ಅದು ಪ್ರೂಫ್ ಬೇಕಲ್ಲ ನಮಗೆ. ಸೊ ದಿಸ್ ಇಸ್ ದಿ ಪ್ರೂಫ್ ದಟ್ ಇಸ್ ನೋ ಎನ್ಸೈಮ್ ದಟ್ ವಿಲ್ ಬಿ ಡಿಗ್ರೇಡಿಂಗ್ ದಿ ಸ್ಪೋರೋಪಾಲನಿನ್. ಅದಾದಮೇಲೆ ಏನು? ಪೋಲನ್ ಗ್ರೇನ್ ಎಕ್ಸೈನ್ ಹ್ಯಾಸ್ ಪ್ರಾಮಿನೆಂಟ್ ಅಪರ್ಚರ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸ್ಪೇಸ್ನಲ್ಲಿ ಈ ಸ್ಪೋರೋಪಾಲನಿನ್ ಅನ್ನೋದು ಪ್ರೆಸೆಂಟ್ ಇರೋದಿಲ್ಲ. ಸೊ ಆ ಸ್ಪೇಸ್ನ ಪ್ರಾಮಿನೆಂಟ್ ಅಪರ್ಚರ್ಸ್, ಆ ಸ್ಪೇಸ್ ಎಲ್ಲೆಲ್ಲಿ ಸ್ಪೋರೋಪಾಲನಿನ್ ಇರೋದಿಲ್ಲವೋ ಆ ಅಪರ್ಚರ್ಸ್ಗಳನ್ನ ನಾವೇನಂತ ಕರಿತೀವಿ? ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೀವೇನು ಬರೀತೀರಾ? ಜರ್ಮ್ ಪೋರ್ಸ್, ಪ್ರಾಮಿನೆಂಟ್ ಅಪರ್ಚರ್ಸ್ ವೇರ್ ದ ಸ್ಪೋರೋಪಾಲನಿನ್, ನಾನು SP ಅಂತ ಬರ್ಕೊತೀನಿ. ಸೊ the sporopollenin is absent ಅಂತ ಹೇಳ್ತೀರಾ. So the germ pores where the prominent aperture, the sporopollenin is absent, and the exine exhibit a fascinating array of patterns and design. We already know it alva, different size ಇದೆ, shapes ಇದೆ, ಅದೆಲ್ಲ ಗೊತ್ತಿದೆ. So why do you think the exine should be hard? ಯಾಕೆ ನಾನು ಹೇಳಿದೆ ಅಲ್ವಾ? ಬಿಕಾಸ್ ಫಾರ್ ದಿ ಪ್ರೊಟೆಕ್ಷನ್. ಸೊ ಇಲ್ಲ ಅಂತಂದರೆ ಏನಾಗುತ್ತೆ? ಗಾಳಿ, ಮಳೆ, ಬಿಸಿಲು, ಟೆಂಪರೇಚರು, ಬೇರೆ ಬೇರೆ ಥರದ, ಇವಾಗ ಇನ್ಸೆಕ್ಟ್ಸ್ ಬಂದದನ್ನು ಇನ್ಸೆಕ್ಟ್ಸ್ ಏನು ಮಾಡುತ್ತೆ? ಸೊ ಲೈಕ್ ಸಪೋಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಹನಿ ಬಿ. ಸೊ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ವಿಸಿಟ್ ಮಾಡ್ತಾ ಇರುತ್ತೆ, ತನ್ನ ಬಾಡಿನಲ್ಲಿ ಡಸ್ಟ್ ಇರುತ್ತೆ ಅಥವಾ ಎನ್ಸೈಮ್ಸ್ ಇರುತ್ತೆ, ಸೆಕ್ರೀಷನ್ಸ್ ಇರುತ್ತೆ, ಅದೆಲ್ಲ ಈ ಪೋಲನ್ ಗ್ರೇನ್ನ ಏನು ಮಾಡ್ಬೋದು? ಡೆಸ್ಟ್ರಾಯ್ ಮಾಡ್ಬೋದು. ಸೊ ಅದನ್ನು ಡೆಸ್ಟ್ರಾಯ್ ಮಾಡ್ದೇ, ಅದನ್ನು ಡಿಗ್ರೇಡ್ ಮಾಡದೇ ಇರೋದಕ್ಕೆ ಏನು ಮಾಡ್ತಾ ಇದೆ? ಸೊ ದಿಸ್ ಎಕ್ಸೈನ್ ಇಸ್ ಗಿವಿಂಗ್ ದಿ